ಓಂ ಪ್ರಮಾಣಾಯ ನಮಃ ಜ್ಞಾನಾಯ ನಮಃ. ಈ ಯೋಗಿಗಳು ಅನ್ನೋರು ರುಜುಯೋಗಿಗಳು, ತಾತ್ವಿಕ ಯೋಗಿಗಳು ಮತ್ತು ಅತಾತ್ವಿಕ ಯೋಗಿಗಳು ಅಂತ ಮೂರು ರೀತಿಯಲ್ಲಿದ್ದಾರೆ ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ರುಜುಯೋಗಿಗಳ ಜ್ಞಾನದ ಕುರಿತಾಗಿ ಈ ಹಿಂದಿನ ಭಾಗದಲ್ಲಿ ನಾವು ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ತತಃ ಅರ್ವಾಕ್ ಕ್ರಮೇಣ ಹಸಿತಂ ಸಾಧಿಚ ತಾತ್ವಿಕೇಭ್ಯ ಅನ್ಯತ್ರ ಅಯೋಗಿ ಜ್ಞಾನಂ ಉತ್ಪತ್ತಿ ವಿನಾಶವತ್ ಅಲ್ಪಂ ಅಂತ ಹೇಳಿರೋದು. ಈ ತತಃ ಅರ್ವಾಕ್ ಅಂತಿದೆ. ಆ ಸಂಸ್ಕೃತದ ವಾಕ್ಯಗಳನ್ನು ಗಮನಿಸಬೇಕು. ತತಃ ಅರ್ವಾಕ್ ಅಂದರೆ ರುಜುಯೋಗಿಗಳಿಗಿಂತ ನಂತರದವರು, ನಂತರ ಅಂದರೆ ಅವ್ರ ನಂತರ ಬರುವವರು, ಅವ್ರಿಗಿಂತ ಕೆಳಗಿರುವವರು ಅಂತ ಅದರ ತಾತ್ಪರ್ಯ. ಅವರ ಎಲ್ಲರ ಜ್ಞಾನವೂ ಕೂಡ ಕ್ರಮವಾಗಿ ಕಡಿಮೆ ಇರ್ತದೆ. ಕೆಳಗೆ ಕಕ್ಷಾ ತಾರತಮ್ಯದಲ್ಲಿ ಕೆಳಗೆ ಬಂದಂತೆ ಅವ್ರ ಜ್ಞಾನ ಕಡಿಮೆ ಇರ್ತದೆ ಅಂತ ಅದರ ತಾತ್ಪರ್ಯ. ಅವ್ರು ಯಾರು? ಪ್ರಕೃತಿ ಮೊದಲಾದ ತತ್ವಗಳಿಗೆ ಅಭಿಮಾನಿಗಳಾಗಿರ್ತಾರೆ. ಪ್ರಕೃತಿ ತತ್ವ ಇತ್ಯಾದಿ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ, ಇಂದ್ರಿಯಗಳು, ಅರ್ಥಗಳು ಇತ್ಯಾದಿಗಳಿಗೆ ಅಭಿಮಾನಿಗಳಾದಂಥ ಅನೇಕ ಜನ ತಾತ್ವಿಕ ಯೋಗಿಗಳಾಗಿರ್ತಾರೆ. ಅವರೆಲ್ಲರ ಜ್ಞಾನ ಏನಿದೆ ಅದು ಕ್ರಮೇಣ ಕ್ಷೀಣ ಆಗ್ತದೆ. ತತಃ ಅರ್ವಾಕ್ ಕ್ರಮೇಣ ಹ್ರಸಿತಂ. ಹ್ರಸಿತ ಅಂತಂದರೆ ಹ್ರಾಸವುಳ್ಳದ್ದು ಅಂತ ಅದರ ತಾತ್ಪರ್ಯ. ಈ ತಾತ್ವಿಕ ಯೋಗಿಗಳೇನಿದ್ದಾರೆ ಅವರ ಜ್ಞಾನ ಅಂತನೋದು ರುಜುಯೋಗಿಗಳ ಜ್ಞಾನದಂತೆಯೇ. ಇವರ ಸ್ವರೂಪ ಜ್ಞಾನವು ಕೂಡ ವೃತ್ತಿಜ್ಞಾನ ಅಂತನೋದು. ವೃತ್ತಿಜ್ಞಾನ ಮತ್ತು ಸ್ವರೂಪ ಜ್ಞಾನ ಅಂತ ಎರಡು ಥರದ ಜ್ಞಾನಗಳಿವೆ. ಅದು ಅನಾದಿ ಕಾಲದಿಂದಲೂ ಆ ಜ್ಞಾನ ಇದ್ದೇ ಇದೆ. ಆದರೆ ಎಲ್ಲ ವಸ್ತುಗಳ ಜ್ಞಾನ ಅವರಿಗಿಲ್ಲ. ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಕೂಡ ಇರ್ತವೆ ಅಂತ ಅದರ ತಾತ್ಪರ್ಯ. ರುಜುಯೋಗಿಗಳು ಹೇಗಿರ್ತಾರೋ ಇವರ ಸ್ವರೂಪ ಜ್ಞಾನ ಅದು ಅನಾದಿ ಕಾಲದಿಂದಲೂ ಇರ್ತದೆ. ಹಾಗೇನೆ ವೃತ್ತಿಜ್ಞಾನ ಅಂತನ್ನೋದು ಕೂಡ ಇದ್ದೇ ಇರ್ತದೆ. ಅಲ್ಲಿ ಪ್ರವಾಹ ರೂಪದಿಂದ ಅಂತ ಒಂದು ಬರೆದಿದ್ದಾರೆ ನೋಡಿ. ಪ್ರವಾಹ ರೂಪದಿಂದ ಅಂದ್ರೆ ಏನರ್ಥ? ನದಿಯಲ್ಲಿ ಪ್ರವಾಹ ಹರಿತಾ ಇರುವುದನ್ನು ನಾವು ಒಂದು ಸ್ವಲ್ಪ ಗಮನಿಸಬೇಕು. ನದಿಯಲ್ಲಿ ಪ್ರವಾಹ ರೂಪದಿಂದ ನೀರು ಹರಿತಾ ಇರುವಾಗ ಈಗ 12 ಗಂಟೆ 40 ನಿಮಿಷಕ್ಕೆ ಒಂದು ಯಾವುದೋ ನೀರು ಬಂದು ಹೋಯಿತು. 12 ಗಂಟೆ 41ನೇ ನಿಮಿಷಕ್ಕೆ ಅದೇ ನೀರು ನಾವು ನೋಡ್ತಾ ಇರುವ ಜಾಗದಲ್ಲಿ ಇರೋದಿಲ್ಲ. ಪ್ರವಾಹದ ಯಾವುದೋ ಒಂದು ಪಾಯಿಂಟ್ನಲ್ಲಿ ನಾವಿದ್ದೀವಿ ಅಂತ ತಿಳ್ಕೊಳ್ಳಿ. 12 ಗಂಟೆ 40 ನಿಮಿಷಕ್ಕೆ ಒಂದು ನೀರು, ಯಾವುದೋ ನೀರಿನ ಸಮುದಾಯ ಅದು ಹರಿದು ಹೋಯಿತು. 12 ಗಂಟೆ 40 ನಿಮಿಷಕ್ಕೆ ಅದು 41ನೇ ನಿಮಿಷಕ್ಕೆ ಅದು ಪಾಸ್ ಆಗಿರ್ತದೆ. ಮತ್ತೊಂದು ನೀರು ಅಲ್ಲಿ ಬಂದಿರ್ತದೆ. ಅಂತೂ ನಾವು ನಿಂತು ನೋಡ್ತಾ ಇರುವ ಜಾಗದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ನಿಮಿಷಕ್ಕೂ ಅಲ್ಲೊಂದು ನೀರಂತೂ ಇದ್ದೇ ಇರ್ತದೆ. ಆದರೆ ಅದೇ ನೀರು ಇರೋದಿಲ್ಲ, ಇನ್ನೊಂದು ನೀರು ಇರ್ತದೆ. ಅದನ್ನು ನಾವು ಗಮನಿಸಬೇಕು. ಆದರೆ ನೋಡುವವರಿಗೆ ಅದೇ ಗಂಗಾ ನದಿಯ ನೀರೇ ಮುಂದೆ ಮುಂದೆ ಹರಿತಾ ಇರುವಂತೆ ಕಾಣಿಸ್ತದೆ. ಪ್ರವಾಹತಃ ಅದು ಅನಾದಿ ಅಂತ ಒಂದು ಶಬ್ದ ಇದೆಯಲ್ಲ, ಪ್ರವಾಹತಃ ಅಂತಂದರೆ ಅದಕ್ಕೆ ಒಂದಾದ್ಮೇಲೆ ಒಂದು ಬರ್ತಾ ಇರೋದು ಅಂತ ಹೀಗರ್ಥ. ಪ್ರವಾಹತಃ ನಿತ್ಯ, ಪ್ರವಾಹತಃ ಅನಾದಿ ಕಾಣಿಸ್ತದೆ ಹಾಗೆ. ಆದರೆ ಒಂದು ಜ್ಞಾನ ಬೇರೆ, ಇನ್ನೊಂದು ಜ್ಞಾನ ಬೇರೆ, ಅಂತೂ ಒಂದಾದ್ಮೇಲೆ ಒಂದು ಬರ್ತಾ ಇರ್ತದೆ ಅಂತ ಅದರ ತಾತ್ಪರ್ಯ. ಪ್ರವಾಹತಃ ಅನಾದಿಯಾಗಿದೆ. ಆದರೆ ಎಲ್ಲ ವಸ್ತುಗಳ ಜ್ಞಾನ ಅವರಿಗಿಲ್ಲ. ಅವರಿಗೆ ಕೆಲವು ಬೇರೆ ವಿಷಯಗಳು ತಿಳಿದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದನ್ನು ತಿಳಿದಿರಬೇಕು ಅಂತಿಲ್ಲ. ಅದರಲ್ಲೂ ರುಜುಯೋಗಿಗಳಾದವರಿಗೆ ತಿಳಿದಿರ್ತದೆ. ಆ ರುಜುಗಳಿಗಿಂತ ಭಿನ್ನರಾದ ಈ ಯೋಗಿಗಳೇನಿದ್ದಾರಲ್ಲ ಅವರ ಜ್ಞಾನ ಅಂತನ್ನೋದು ಅದು ಕ್ರಮವಾಗಿ ತತಃ ಅರ್ವಾಕ ಕ್ರಮೇಣ ಹಸಿತಂ ಅಂತ ಆಚಾರ ವಾಕ್ಯ ಇದೆಯಲ್ಲ, ಈಶಾ ತನ್ಯತ್ರ ಭಗವಂತನ ಬಗ್ಗೆ ಅಂತೂ ಪೂರ್ಣ ತಿಳಿದೇ ಇಲ್ಲ. ಕ್ರಮೇಣ ಹಸಿತಂ ಅಂದರೆ ಕಿಂಚಿನ್ ಮಾತ್ರ ಅದಕ್ಕೆ ಹ್ರಾಸ ಇರ್ತದೆ. ಹ್ರಾಸ ಅಂದರೆ ಕ್ಷೀಣತೆ, ಕಡಿಮೆ ಅಂತ ಹೀಗರ್ಥ. ಅದು ಎಷ್ಟು ಕ್ಷೀಣತೆ ಇರ್ತದೆ? ಸ್ವಲ್ಪ ಸ್ವಲ್ಪ ಕ್ಷೀಣತೆ ಇರ್ತದೆ. ಕೆಳಗೆ ಬಂದಂತೆ ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಬಂದಂತೆ ಇನ್ನೂ ಕ್ಷೀಣ ಆಗಿರ್ತದೆ.
ಆದರೆ ನಮಗೆ ಎಷ್ಟು ಅಜ್ಞಾನ ಇರ್ತದಲ್ಲ ಅಷ್ಟು ಅಜ್ಞಾನ ಅವರಿಗಿರ್ತದೆ ಅಂತ ತಿಳ್ಕೋಬಾರ್ದು. ಸ್ವಲ್ಪ ಅಲ್ಲಿ ಹ್ರಾಸ ಅವರಿಗಿರ್ತದೆ ಅಂತ ಅದರ ಅಭಿಪ್ರಾಯ. ತತಃ ಅರ್ವಾಕ್ ಅಂತ ಹೇಳಿರುವುದು ಅವ್ರದನ್ನು. ಅರ್ವಾಕ್ ಅಂದರೆ ಕೆಳಗಡೆ ಅಂತ ಅರ್ಥ. ತತಃ ಅಂದರೆ ರುಜಿಯೋಗಿಗಳಿಗಿಂತ ಅಂತ ಅದರ ತಾತ್ಪರ್ಯ. ತತಃ ಅರ್ವಾಕ್ ಕ್ರಮೇಣ ಹಸಿತಂ ಸಾಧಿತ ತಾತ್ವಿಕೇಭ್ಯ ಅನ್ಯತ್ರ. ಇನ್ನು ರುಜಿಯೋಗಿಗಳಾದ್ಮೇಲೆ ತಾತ್ವಿಕ ಯೋಗಿಗಳ ಬಗ್ಗೆ ಬಂತು. ಅದಾದ್ಮೇಲೆ ಇರುವಂಥವರು ಅತಾತ್ವಿಕ ಯೋಗಿಗಳು. ಅವ್ರದ್ದು ನೀವು ನೋಡ್ತಾ ಇರುವಂಥ ಅನುವಾದದಲ್ಲಿ ತತ್ವಾಭಿಮಾನಿಗಳಲ್ಲದ ದೇವತೆಗಳು ಅತಾತ್ವಿಕ ಯೋಗಿಗಳು ಅಂತಿದೆ. ಅದನ್ನು ಗಮನಿಸಿ. ಆ ಅತಾತ್ವಿಕ ಯೋಗಿಗಳು ಮತ್ತೂ ಕೆಳಗಿನವರು. ಅವರಿಗೆ ಯಾವುದೇ ನಿರ್ದಿಷ್ಟ ತತ್ವದ ಮೇಲೆ ಅಭಿಮಾನ ಇರೋದಿಲ್ಲ. ಆದರೆ ನಮ್ಗಿಂತ ಅವರು ಶ್ರೇಷ್ಠರಾಗಿರ್ತಾರೆ. ಅವರ ಸ್ವರೂಪನೂ ಕೂಡ, ಸ್ವರೂಪ ಜ್ಞಾನವೂ ಕೂಡ ಅನಾದಿಯೇ. ಆದರೆ ಆ ಅನಾದಿಯಾದಂಥ ಆ ಸ್ವರೂಪ ಜ್ಞಾನಕ್ಕೆ ವಸ್ತುಗಳೆಲ್ಲವೂ ಕೂಡ ವಿಷಯ ಆಗಿರೋದಿಲ್ಲ. ಅನಾದಿ ಕಾಲದಿಂದಲೂ ಎಲ್ಲವೂ ಅವರಿಗೆ ತಿಳಿದಿರೋದಿಲ್ಲ. ಜ್ಞಾನ ಅನಾದಿ ಕಾಲದಿಂದ ಇರ್ತದೆ, ಅದಕ್ಕೆ ವಸ್ತುಗಳು ವಿಷಯ ಆಗಿರೋದಿಲ್ಲ. ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ, ನಾವು ಒಂದು ಜಾಗದಲ್ಲಿ ಬೆಳಕು ಬೀರಿದ್ದೀವಿ. ಆ ಬೆಳಕಿನಲ್ಲಿ ವಸ್ತುಗಳೇನೂ ಇಲ್ಲ, ಕೇವಲ ಖಾಲಿ ನೆಲ ಇದೆ. ಬೆಳಕು ಸತತವಾಗಿ ಅಲ್ಲಿ ಬೀಳ್ತಾನೆ ಇದೆ. ಆ ಬೆಳಕಿನಂತೆ ಜ್ಞಾನ. ಬೆಳಕು ಅಂಗಳದಲ್ಲಿ ಬಿದ್ದಿದೆ ಅಥವಾ ಯಾವುದೋ ಒಂದು ರೂಮ್ನಲ್ಲಿ ಬಿದ್ದಿದೆ. ಅಲ್ಲಿ ವಸ್ತು ಏನೂ ಇಲ್ಲ, ರೂಮ್ ಒಂದು ಬಿಟ್ಟರೆ ಏನೂ ಇಲ್ಲ, ರೂಮು ಖಾಲಿ ನೆಲ ಮಾತ್ರ ಇದೆ. ಅದಕ್ಕೆ ಆ ಬೆಳಕಿಗೆ ಏನೂ ವಿಷಯ ಆಗಲಿಲ್ಲ. ಆದರೆ ಅವರು ಅತಾತ್ವಿಕರಾದಂಥ ಯೋಗಿಗಳೇನಿದ್ದಾರೆ, ತಾವು ಯೋಗ ಸಿದ್ಧಿಯನ್ನು ಪಡ್ಕೊಂಡ ಮೇಲೆ ಅವರ ಆ ಜ್ಞಾನದ ಬೆಳಕಿಗೆ ವಸ್ತುಗಳು ವಿಷಯ ಆಗ್ತವೆ. ಹಿಂದಿನವರಿಗೆ, ರುಜಿಯೋಗಿಗಳು, ಅವ್ರಿಗಿಂತ ಹಿಂದಿನವರೆಲ್ಲರಿಗೂ ಕೂಡ ಅದು ಅನಾದಿ ಕಾಲದಿಂದಲೂ ಆ ವಸ್ತುಗಳು ವಿಷಯ ಆಗಿರಬಹುದು. ಇವರಿಗೆ ಹಾಗಲ್ಲ. ಯೋಗ ಸಿದ್ಧಿಯನ್ನು ಪಡೆದ ಮೇಲೆ ಅವರ ಜ್ಞಾನದ ಬೆಳಕು ಅಂತ ಅನ್ನೋದು ವಸ್ತುಗಳನ್ನು ವಿಷಯೀಕರಿಸ್ತದೆ. ಅದನ್ನೇ ನೀವು ಅಲ್ಲಿ ಕನ್ನಡದ ಅನುವಾದದಲ್ಲಿ ನೋಡ್ತಾ ಇರೋದು. ಅವರ ಸ್ವರೂಪ ಜ್ಞಾನಕ್ಕೆ ವಸ್ತುಗಳು ವಿಷಯ ಅನಾದಿ ಕಾಲದಿಂದಲೂ ಇರೋದಿಲ್ಲ. ಯೋಗ ಸಿದ್ಧಿ ಆದ ಮೇಲೆ ಅದು ಅಂದರೆ ಆ ಸ್ವರೂಪ ಜ್ಞಾನ ಅಂತಂದು ವಸ್ತುಗಳನ್ನು ಗ್ರಹಿಸ್ತದೆ. ಆದ್ದರಿಂದ ಅದು ತಾತ್ವಿಕ ಯೋಗಿಗಳಂತೆ ಅನಾದಿ ಅಲ್ಲ, ಅದು ಸಾಧಿ ಅಂತ ಹೀಗದ್ರ ಅರ್ಥ. ಅದೇ ಸಾಧಿಚ ತಾತ್ವಿಕೇಭ್ಯ ಅನ್ಯತ್ರ. ತಾತ್ವಿಕ ಯೋಗಿಗಳೇನಿದ್ದಾರೆ ಅವ್ರಿಗಿಂತ, ಪಂಚಮಿ ವಿಭಕ್ತಿ ಅವ್ರಿಗಿಂತ ಅಂತ ಅರ್ಥ. ಅನ್ಯತ್ರ ಅಂದರೆ ಉಳಿದವರಲ್ಲಿ, ಅಂದರೆ ಅತಾತ್ವಿಕ ಯೋಗಿಗಳಲ್ಲಿ ಆ ಜ್ಞಾನ ಅಂತನ್ನೋದು ಸಾಧಿಯಾಗಿದೆ. ಅದು ಅನಾದಿ ಕಾಲದಿಂದ ಜ್ಞಾನ ಇರಬಹುದು, ಆದ್ರೆ ವಸ್ತುವನ್ನು ವಿಷಯೀಕರಿಸ್ತಾ ಇಲ್ಲ. ಆದ್ರಿಂದ ಅದನ್ನ ಸಾಧಿ ಅಂತ ಹೀಗೆ ಹೇಳ್ತಾರೆ. ಅಯೋಗಿ ಜ್ಞಾನ. ಇನ್ನ ಅಯೋಗಿಗಳು ಅಂತ ಇದ್ದಾರಲ್ಲ, ಯೋಗಿಗಳು, ರುಜಿಯೋಗಿಗಳು, ತಾತ್ವಿಕ ಯೋಗಿಗಳು ಮತ್ತು ಅತಾತ್ವಿಕ ಯೋಗಿಗಳು ಅಂತ 3 ಜನ ಬಂದರು. ಇಲ್ಲಿ ಈ ಅಯೋಗಿಗಳು ಅಂತ ಏನಿದ್ದಾರೆ ಅವರು ಇದು ಯಾವುದರಲ್ಲೂ ಸೇರುವಂಥವರಲ್ಲ, ಸಾಮಾನ್ಯರು. ಅವರ ಜ್ಞಾನ ಅಂತ ಅನ್ನೋದು ಉತ್ಪತ್ತಿ ವಿನಾಶವತ್ತು. ಅದಕ್ಕೆ ಹುಟ್ಟೂ ಇದೆ, ಅದಕ್ಕೆ ನಾಶವೂ ಇದೆ. ಅಲ್ಪ ಬೇರೆ, ಅದು ತುಂಬ ಕಡಿಮೆ ಜ್ಞಾನ ಅವರಿಗಿರ್ತದೆ ಅಯೋಗಿಗಳಾದವರಿಗೆ ಅಂತ ಹೀಗದರ ಅಭಿಪ್ರಾಯ. 551ನೇ ಪುಟದಲ್ಲಿ ಅನುವಾದದಲ್ಲಿ ಗಮನಿಸಿ. ತತಃ ಅರ್ವಾಕ ಕ್ರಮೇಣ ಹಸಿತಂ ಅಂತಿದೆ. ಅದನ್ನು ಮಾತ್ರ ಹೇಳ್ತೇನೆ ನಾನು. ಅದರ ಮೇಲೊಂದು ಪ್ಯಾರಾಗ್ರಾಫ್ ಇದೆ, ಅದು ಪಾಠಾಂತರ ಬೇರೆ ಬೇರೆ ಇದೆ. ಅದನ್ನು ತಂದೆಲ್ಲ ಅದೆಲ್ಲ ನಮಗೆ ಈ ಹಂತದಲ್ಲಿ ಬೇಡ. ಯೋಗಿ ಜ್ಞಾನಂ ರುಜೂನಾಂ ಅನಾದ ನಿತ್ಯಂ ಅಂತ ಒಂದು 3-4 ವಾಕ್ಯದ ಪ್ಯಾರಾಗ್ರಾಫ್ ಇದೆ, ಅದು ಬೇಡ. ತತಃ ಅರ್ವಾಕ್ ಕ್ರಮೇಣ ಹಸಿತಮ್ಮಲ್ಲಿ ತತಃ ಅರ್ವಾಕ್ ಅಂದರೆ, ತತಃ ಅಂದರೆ ರುಜಿಯೋಗಿಗಳ ನಂತರ, ಅರ್ವಾಕ್ ಕೆಳಗೆ ಬರುವವರು ಏನಿದ್ದಾರೆ, ಕೆಳಗೆ ಬರುವವರು ಯಾರು? ಮೊದಲು ತಾತ್ವಿಕ ಯೋಗಿಗಳು, ಅದಾದ್ಮೇಲೆ ಅತಾತ್ವಿಕ ಯೋಗಿಗಳು. ಹೀಗೆ ಒಬ್ಬರಿಗಿಂತ ಒಬ್ಬರಿಗೆ ವ್ಯತ್ಯಾಸ ಇರ್ತದೆ ಅಂತ ಅರ್ಥ. ಕೆಳಗೆ ಬಂದಂತೆ ಅವ್ರದ್ದು ಕ್ಷೀಣವಾಗಿರ್ತದೆ, ಜ್ಞಾನ ಅನ್ನೋದು ಕ್ಷೀಣವಾಗಿರ್ತದೆ ಅಂತ ಆ ಆಚಾರ್ಯರ ವಾಕ್ಯದ ಅರ್ಥ. ಇವೆಲ್ಲ ಟೀಕಾಚಾರ್ಯರ ವಾಕ್ಯಕ್ಕನುಸಾರವಾಗಿ ಮತ್ತೆ ಟಿಪ್ಪಣಿಗಳಿಗನುಸಾರವಾಗಿ ಅನುವಾದ ಇರ್ತದೆ. ನಾವು ಟೀಕಾ ವಾಕ್ಯವನ್ನಾಗಲಿ ಟಿಪ್ಪಣಿ ವಾಕ್ಯವನ್ನಾಗಲಿ ಈ ಹಂತದಲ್ಲಿ ನೋಡ್ತಾ ಇಲ್ಲ, ಕೇವಲ ಆಚಾರ್ಯರ ವಾಕ್ಯಗಳನ್ನು ಮಾತ್ರ ನೋಡ್ತಿದ್ದೀವಿ. ಮತ್ತೆ ನಮಗೆ ಇದನ್ನು ಕೇಳುವವರು ಎಲ್ರಿಗೂ ಇದೊಂದು ಸ್ಪಷ್ಟತೆ ಇರಬೇಕು. ಆಚಾರ್ಯರ ವಾಕ್ಯಗಳನ್ನಾದರೂ ನಾವು ಸ್ಪಷ್ಟವಾಗಿ ಅರ್ಥ ಸಮೇತ ಅರ್ಥ ತಿಳ್ಕೊಳ್ಳೇಬೇಕು. ಅದನ್ನು ತಿಳ್ಕೊಂಡು ಮುಂದೆ ಅದನ್ನು ಎಲ್ಲರೂ ಕೂಡ ಉಳಿದ ಅನುವಾದಗಳನ್ನು ಓದಬೇಕು, ಹಾಗೆ ಒಪ್ಪಿಸಬೇಕು. ಇದು ನಮ್ಮದೊಂದು ಗುರಿ ಇರಬೇಕು.